ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿ ಧ್ರುವಂತ್ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದ್ರು. ವಿಭಿನ್ನ ಆಟದ ಶೈಲಿಯಿಂದ ಧ್ರುವಂತ್ ಗುರುತಿಸಿಕೊಂಡಿದ್ದಾರೆ. ಹಲವಾರು ಧಾರಾವಾಹಿಗಳಲ್ಲಿ ಧ್ರುವಂತ್ ನಟಿಸಿದ್ದಾರೆ. ಶೋಗೆ ಬರೋಕ್ಕೂ ಮೊದಲು ಧ್ರುವಂತ್ ಅವರ ಬಾಳಲ್ಲಿ ಕಹಿ ಘಟನೆ ನಡೆದಿತ್ತು. ಅವರ ಮೇಲೆ ಕಿರುಕುಳದ ಆರೋಪಗಳು ಕೇಳಿ ಬಂದಿದ್ವು. ಆ ಘಟನೆ ಕುರಿತು ಕೊಟ್ಟ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ. ಧ್ರುವಂತ್ ಎಂದ ತಕ್ಷಣ ಬಿಗ್ ಬಾಸ್ ಶೋ ಕಣ್ಮುಂದೆ ಬರುತ್ತೆ. ಜೈ ಮಹಾಕಾಳ್ ಎನ್ನುತ್ತಾ ಶೋನಲ್ಲಿ ಒಂದು ವಿಭಿನ್ನ ಅಲೆ ಎಬ್ಬಿಸಿದವರು. ಬಿಗ್ ಬಾಸ್ ಶೋ ಅವರ ಬದುಕಿನ ದಿಕ್ಕನ್ನೇ ಬದಲಿಸಿದೆ. ವರ್ಷದ ಹಿಂದೆ ಧ್ರುವಂತ್ ಲೈಂಗಿಕ ಕಿರುಕುಳ, ವಂಚನೆಯ ಆರೋಪ ಹೊತ್ತಿದ್ರು. ಆರೋಪ ಮುಕ್ತಾಯವಾಗಿದ್ದಾರಾ, ನಡೆದಿದ್ದೇನು ಎಂಬುದರ ಕುರಿತು ಮುಕ್ತವಾಗಿ ಮಾತನಾಡಿದ್ದಾರೆ. ಅಂದಹಾಗೆ ಚರಿತ್ ಬಾಳಪ್ಪ ಧ್ರುವಂತ್ ಆಗಿದ್ಯಾಕೆ? ಮಂಗಳೂರು, ಕೊಡಗಿನಲ್ಲಿ ಧ್ರುವಂತ್ ಹುಟ್ಟಿ ಬೆಳೆದಿತ್ತು. ಸುಮಾರು 39 ವರ್ಷದ ಇವರು ಈ ಹಿಂದೆ ಚರಿತ್ ಬಾಳಪ್ಪನಾಗಿ ಕಿರುತೆರೆಯಲ್ಲಿ ಜನಪ್ರಿಯತೆ ಪಡೆದಿದ್ರು. ದೂರದರ್ಶನದಿಂದ ಹಿಡಿದು ಪ್ರಮುಖ ಮನರಂಜನಾ ವಾಹಿನಿಗಳಲ್ಲಿ ನಟನಾಗಿ ಬಣ್ಣ ಹಚ್ಚಿದ್ದಾರೆ. ಲವಲವಿಕೆ, ಮುದ್ದುಲಕ್ಷ್ಮಿ ಸೇರಿದಂತೆ ಹಲವಾರು ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದಾರೆ. ಚರಿತ್ ಬದುಕಿನಲ್ಲಿ ನಡೆದ ಘಟನೆಯಿಂದ ಅವರೇ ಹೇಳುವಂತೆ ಹೆಸರು ಬದಲಾಯಿಸುವ ಆಲೋಚನೆ ಇತ್ತು ನನಗೆ. ಜಾತಕ ನ್ಯೂಮರಾಲಜಿ ಪ್ರಕಾರ ಈ ಹೆಸರು ನನಗೆ ಹೊಂದುತ್ತಿಲ್ಲ ಅನಿಸಿತ್ತು. ಹಾಗಾಗಿ ಗೊತ್ತಿರೋ ಸಂಖ್ಯಾಶಾಸ್ತ್ರಜ್ಞರ ಬಳಿ ಹೋಗಿ ಕೇಳಿದಾಗ ನಿಮಗೆ ನಂಬರ್ 1 ಸ್ಥಾನ ಆಗಿ ಬರುತ್ತೆ, ಹೆಸರು ಬದಲಾಯಿಸಿಕೊಳ್ಳಬೇಕಾಗುತ್ತೆ ಅಂತ ಒಂದಿಷ್ಟು ಹೆಸರನ್ನ ಸಜೆಸ್ಟ್ ಮಾಡಿದ್ರು. ನನಗೆ ಅವರು ಕೊಟ್ಟ ಹೆಸರುಗಳು ಅಷ್ಟು ಇಷ್ಟ ಆಗ್ಲಿಲ್ಲ. ಅದಕ್ಕೆ ಅವರು ನಿಮ್ಮ ಮನಸ್ಸಿನಲ್ಲಿ ಯಾವ್ದಾದ್ರೂ ಹೆಸರು ಇದ್ರೆ ಹೇಳಿ ಅಂತಿದ್ರು. ನಾನು ಯೋಚನೆ ಮಾಡಿ ಮುದ್ದುಲಕ್ಷ್ಮಿಯ ಧ್ರುವಂತ್ ಅನ್ನೋ ಪಾತ್ರ ಪ್ರಸಿದ್ಧಿ ತಂದುಕೊಟ್ಟಿತ್ತು. ಅದನ್ನ ಯಾಕೆ ಇಡಬಾರ್ದು ಎಂದು ಯೋಚಿಸಿದೆ. ಅವರಿಗೂ ತಿಳಿಸಿದೆ, ನಂಬರ್ 1 ಇರುತ್ತೆ, ಇದೇ ಹೆಸರನ್ನ ಫೈನಲ್ ಮಾಡಿ ಅಂದ್ರು. ಕುಟುಂಬ ಎಲ್ಲ ಸೇರಿ ಒಪ್ಪಿ ಮುದ್ದುಲಕ್ಷ್ಮಿಯ ಧ್ರುವಂತ್ ಹೆಸರನ್ನೇ ನನಗೆ ಮರು ನಾಮಕರಣ ಮಾಡಲಾಯಿತು. ಅಧಿಕೃತವಾಗಿಯೇ ಹೆಸರು ಬದಲಾಯಿಸಿಕೊಂಡಿದ್ದೀನಿ ಎಂದು ಧ್ರುವಂತ್ ಹೇಳಿದ್ದಾರೆ. ಇನ್ನು ಲೈಂಗಿಕ ಕಿರುಕುಳ ಆರೋಪ. 2017ರಲ್ಲಿ ಧ್ರುವಂತ್ ಮಂಜುಶ್ರೀ ಎಂಬುವರನ್ನ ಪ್ರೀತಿಸಿ ಮದುವೆ ಆಗಿದ್ರು. ಆದ್ರೆ ಕೆಲವು ವರ್ಷಗಳು ಮಾತ್ರ ಚೆನ್ನಾಗಿದ್ದ ದಂಪತಿ ನಡುವೆ ಬಿರುಕು ಮೂಡಿತ್ತು. ವರ್ಷಗಳ ಹಿಂದೆ ಬೇರೆಯಾಗಿದ್ರು, ವಿಚ್ಛೇದನ ಪಡೆದಿದ್ದಾರೆ. ಇದಾದ ನಂತರ ಪರಿಹಾರವಾಗಿ ಪತ್ನಿಗೆ ನೀಡಬೇಕಾದ ಹಣವನ್ನ ಕೊಟ್ಟಿಲ್ಲ ಎಂಬ ಕಾರಣಕ್ಕೆ ಮಂಜುಶ್ರೀ ದೂರು ದಾಖಲು ಮಾಡಿದ್ದರು. ಈ ಬಗ್ಗೆ ವಿಡಿಯೋ ಒಂದು ವೈರಲ್ ಆಗಿತ್ತು. ದಾಂಪತ್ಯದಲ್ಲಿ ಕಲಹ ಉಂಟಾದ ಬೆನ್ನಲ್ಲೇ ಧ್ರುವಂತ್ ವಿರುದ್ಧ ಮತ್ತೊಂದು ಆರೋಪ ಕೇಳಿ ಬಂದಿತ್ತು. ಓರ್ವ ಯುವತಿ ತನಗೆ ಅನ್ಯಾಯ ಆಗಿದೆ ಎಂದು ದೂರು ದಾಖಲು ಮಾಡಿದ್ರು. ಈ ಕೇಸ್ನಲ್ಲಿ ಚರಿತ್ ಅವರನ್ನ ಬಂಧಿಸಲಾಗಿತ್ತು. ಧ್ರುವಂತ್ ಸ್ನೇಹಿತೆ ದೂರು ನೀಡಿದ್ರು. ಪ್ರೀತಿ ನೆಪದಲ್ಲಿ ನನಗೆ ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪಿಸಿದ್ದರು. ನಂತರ ಧ್ರುವಂತ್ ಜೈಲಿಂದ ರಿಲೀಸ್ ಆಗಿದ್ರು. ಬಳಿಕ ಬಿಗ್ ಬಾಸ್ ಆಫರ್ ಅವರನ್ನ ಹುಡುಕಿಕೊಂಡು ಬಂದಿತ್ತು. ಈ ಬಗ್ಗೆ ಅವರು ಹೇಳಿದ್ದು ಹೀಗೆ: ರಿಯಲ್ ಬ್ಯಾಡ್ ಕಳೆದ ಡಿಸೆಂಬರ್ನಲ್ಲಿ ನಡೆದ ಘಟನೆ ಅದು. ಕೆಲವರನ್ನ ಉದ್ಧಾರ ಮಾಡೋಕಂತ ಬರ್ತಾರೆ, ಇನ್ನು ಕೆಲವರು ತಮಗೆ ಸಹಾಯ ಮಾಡಿದವರನ್ನೇ ಹಾಳು ಮಾಡ್ತಾರೆ. ನಾವು ಎಂತವರ ಸಹವಾಸ ಮಾಡ್ತೀವಿ ಎಂಬುದರ ಬಗ್ಗೆ ಬಹಳ ಜಾಗೃತರಾಗಿ ಇರಬೇಕು. ನಮ್ಮ ಮನೆಯ ಒಳಗಡೆ ಯಾರನ್ನ ಬಿಟ್ಕೋತೀವಿ ಎಂಬುದರ ಬಗ್ಗೆ ಬಹಳ ಕೇರ್ಫುಲ್ ಆಗಿ ಇರಬೇಕು. ನಮ್ಮ ಹತ್ರನೇ ಸಹಾಯ ತಗೊಂಡು ನಮಗೆ ಎಂತ ಕಳಂಕ ತರೋ ಪ್ರಯತ್ನವಾಯಿತು. ಯಾವುದೋ ಒಂದು ಅಜೆಂಡಾದೊಂದಿಗೆ ಒಂದು ಟೀಮ್ ಮಾಡ್ಕೊಂಡು ಬಹಳ ನನ್ನ ಮೇಲೆ ಆರೋಪ ಮಾಡಿದ್ರು. ನಮ್ಮ ತಂದೆ ತಾಯಿಗೆ ಗೊತ್ತಿತ್ತು ನಾನು ಹೇಗೆ ಅಂತ. ಜನರಿಗೆ ನನ್ನ ಬಗ್ಗೆ ಗೊತ್ತಿರ್ಲಿಲ್ಲ. ಸೀರಿಯಲ್ ನಲ್ಲಿ ನನ್ನ ಒಂದು ಪಾತ್ರವಾಗಿ ನೋಡಿದ್ರು ಅಷ್ಟೇ. ನನ್ನ ರಿಯಲ್ ವ್ಯಕ್ತಿತ್ವ ಗೊತ್ತಿರ್ಲಿಲ್ಲ. ಅಂಡ್ ಕಲರ್ಸ್ ಅವರು ನನ್ನ ಕೈ ಹಿಡಿದ್ರು. ಅವರಿಗೆಲ್ಲ ಗೊತ್ತಿತ್ತು. ಝೀ ಇಂದ ಹಿಡಿದು ಉದಯ ಟಿವಿವರೆಗೂ 10 ವರ್ಷದಿಂದ ಬೇರೆ ಬೇರೆ ವಾಹಿನಿಯಲ್ಲಿ ಸೇವೆ ಮಾಡಿದ್ದೀನಿ. ಅವರಿಗೆ ನನ್ನ ವ್ಯಕ್ತಿತ್ವ ಎಂತಹದ್ದು ಅಂತ ಗೊತ್ತಿತ್ತು. ಕಳೆದ ಡಿಸೆಂಬರ್ನಲ್ಲಿ ನನಗೆ ಏನು ಅನ್ಯಾಯ ಆಗಿತ್ತು ಅದು ಈ ಡಿಸೆಂಬರ್ನಲ್ಲಿ ತೊಳೆದು ಹೋಯಿತು. ಅದು ನನ್ನ ಮಹಾಕಾಳ್ ಆಶೀರ್ವಾದ ಮತ್ತೆ ನನ್ನ ಪ್ರೀತಿಸುವ ಜನರ ಆಶೀರ್ವಾದ ಎಂದು ಹೇಳಿದ್ದಾರೆ ಧ್ರುವಂತ್. ಇನ್ನು ತಮ್ಮ ವಿರುದ್ಧ ಕೇಳಿಬಂದ ಆರೋಪದಿಂದ ಮುಕ್ತನಾಗಿದ್ದೇನೆ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.